ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಡಾಕ್ಟರ್ ಕಾವ್ಯ. ಏನಪ್ಪ, ಈ ಒಂದು ಬೇಸಿಗೆಗಾಲ ಮತ್ತು ಚಳಿಗಾಲ ಮಧ್ಯೆ ಒಂದು ಒಳ್ಳೆ ಕಾಲ ಬರುತ್ತೆ, ಅದೇ ಅಲರ್ಜಿ ಕಾಲ. ಈ ಅಲರ್ಜಿ ಕಾಲದಲ್ಲಿ ಪದೇ ಪದೇ ಸೀನ್ ಬರೋದು, ಮೂಗು ಯಾವಾಗಲೂ ಸೋರೋದು, ಮೂಗಿಗೆ ಕಡ್ತ ಬರೋದು, ಮತ್ತು ಕಣ್ಣಲ್ಲಿ ಸದಾ ನೀರು ತುಂಬಿಕೊಳ್ಳೋದು, ಇಲ್ಲಾಂದರೆ ಮೂಗು ಕಟ್ಟೋದು, ವಿಪರೀತ ಕೆಮ್ಮು, ಇಲ್ಲಾಂದರೆ ವಿಪರೀತ ಒಂದು ಉಸಿರಾಡೋಕ್ಕೆ ತೊಂದರೆ ಆಗುವಂಥದ್ದು, ಇದೆಲ್ಲ ಸಾಮಾನ್ಯವಾದ ಲಕ್ಷಣಗಳು. ಇದು ಏನಕ್ಕೆ ಅಂದರೆ, ಈ ಟೈಮಲ್ಲಿ ವಾತಾವರಣದಲ್ಲಿ ಸಿಕ್ಕಾಬಟ್ಟೆ ಒಂದು ಡ್ರೈ ಗಾಳಿ ಇರುತ್ತೆ, ಅದರಿಂದ ಡಸ್ಟು ಆರಾಮಾಗಿ ನಿಮ್ಮ ಮೂಗಿಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದನ್ನೇ ನಾವು ಓಕೆ ಅಲರ್ಜಿ ಆಗಿದೆ ಅಂತ ದಿನ ಮಾತ್ರೆ ನುಂಗ್ಕೊಂಡು ಅದಕ್ಕೆ ಡಿಪೆಂಡ್ ಆಗಿರೋ ಬದಲು ಒಂದಷ್ಟು ನ್ಯಾಚುರಲ್ ರೆಮಿಡೀಸ್ನ ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಈ ಅಲರ್ಜಿಗೆ ಹೇಳಿಬಿಡಿ ಗುಡ್ ಬೈ ಅಂತ. ಅದರಲ್ಲಿ ಮೊದಲನೇದು ಸ್ಟೀಮ್ ಇನ್ಹಲೇಷನ್ನು. ಸ್ಟೀಮ್ ಇವಾಗ ಸಿಕ್ಕಾಬಟ್ಟೆ ಪ್ರಸಿದ್ಧಿಯಾಗಿದೆ ಮತ್ತು ಇದು ಒಂದು ಮೊದಲನೇದು ಮೂಗು ಕಟ್ಟಿದೆ ಅಥವಾ ಮೂಗಿನ ಸಮಸ್ಯೆ ಇದ್ದರೆ ದಿನಕ್ಕೆ 5 ರಿಂದ 10 ನಿಮಿಷ ಬಿಸಿ ನೀರಲ್ಲಿ ನೀಲಗಿರಿ ತೈಲನ ಹಾಕಿ ನಾವು ಸ್ಟೀಮ್ ತಗೊಳ್ಳೋದ್ರಿಂದ ಸಿಕ್ಕಾಬಟ್ಟೆ ಬೆನಿಫಿಟ್ ಆಗಿದೆ. ಇಲ್ಲ ಅಂತ ಅಂದರೆ ಮಾರ್ಕೆಟಲ್ಲಿ ಎಷ್ಟೋ ಸ್ಟೀಮರ್ಗಳಿದ್ದಾವೆ, ಒಂದು ಸಾರಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಗೆ ಜೇನುತುಪ್ಪ ಈ ಅಲರ್ಜಿಯಿಂದ ನಮ್ಮ ದೇಹವನ್ನು ಕಾಪಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ಲು. ಒಂದೇ ಒಂದು ಒಳ್ಳೆ ಜೇನುತುಪ್ಪನ ನೀವು ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಸಿಕ್ಕಾಬಟ್ಟೆ ಬೆನಿಫಿಟ್ಸ್ ಆಗುತ್ತೆ. ಜೊತೆಗೆ ಅರಿಶಿಣನ ಹಾಲಿಗೆ ಹಾಕ್ಕೊಂಡು ಮಲಗೋಕ್ಕಿಂತ ಮುಂಚೆ ಅರ್ಧ ಟೀ ಸ್ಪೂನ್ ಅರಿಶಿಣನ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ಇದು ಬರೀ ಅಲರ್ಜಿನ ನಿವಾರಣೆ ಮಾಡೋದಲ್ಲದೆ ನಮ್ಮ ಇಮ್ಯುನಿಟಿನೂ ಕೂಡ ಸ್ಟ್ರಾಂಗ್ ಮಾಡುತ್ತೆ. ಅದ್ರ ಜೊತೆಗೆ ಶುಂಠಿ ಕಷಾಯ ಯಾರಿಗೆ ಗೊತ್ತಿಲ್ಲ ಹೇಳಿ. ಶುಂಠಿನ ಜಜ್ಜಿಬಿಟ್ಟು ಅದಕ್ಕೆ ಬೆಚ್ಚಗಿರೋ ನೀರಿಗೆ 1 ಟೀ ಸ್ಪೂನು ಜೇನುತುಪ್ಪನ ಹಾಕಿ ದಿನಕ್ಕೆ 2 ಬಾರಿ ಕುಡೀರಿ, ಇದರಿಂದ ಸಿಕ್ಕಾಬಟ್ಟೆ ಬೆನಿಫಿಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ತುಳಸಿ ಎಲೆಗಳು ನಮ್ಮ ಇಮ್ಯುನಿಟಿ ಮತ್ತು ಅಲರ್ಜಿ ಎಲ್ಲ ರಿಯಾಕ್ಷನಲ್ಲೂ ನಮಗೆ ಸಿಕ್ಕಾಬಟ್ಟೆ ಒಳ್ಳೆಯದು. ಇದ್ರ ಜೊತೆಗೆ ಬಂದು ಸಲೈನ್ ನೇಸಲ್ ರಿನ್ಸ್ ಅಂದರೆ ನೇತಿ ಕ್ರಿಯಾ. ಇದು ಏನಂತಂದರೆ, ಒಂದು ತವು ಬೆಚ್ಚಗಿರೋ ನೀರಿಗೆ ಉಪ್ಪನ್ನು ಹಾಕಿ ನಮ್ಮ ಒಂದು ಮೂಗಿಂದ ತಗೊಂಡು ಇನ್ನೊಂದು ಮೂಗಿಂದ ಬಿಡೋದು. ಇದನ್ನು ನಾನು ದಯವಿಟ್ಟು ಎಲ್ರಿಗೂ ರೆಕಮೆಂಡ್ ಮಾಡಲ್ಲ, ಆದರೆ ಇದ್ರ ಬಗ್ಗೆ ನಿಮ್ಗೆ ಅರಿವಿದ್ರೆ ಮಾತ್ರ ಈ ಒಂದು ನೇತಿ ಕ್ರಿಯಾನ ಉಪಯೋಗ ಮಾಡ್ಬೋದು. ಆದರೆ ಇದನ್ನು ಒಂದು ಸಾರಿ ದಿನದಲ್ಲಿ ಯಾವಾಗ ಡಸ್ಟ್ ಅಲರ್ಜಿ ಜಾಸ್ತಿ ಇರುತ್ತೆ ಆವಾಗ ಮಾಡಿದಾಗ ಸಿಕ್ಕಾಬಟ್ಟೆ ಬೆನಿಫಿಟ್ ಸಿಗುತ್ತೆ. ಇದ್ರ ಜೊತೆಗೆ ನೀವು ಮೆಣಸು ಮತ್ತು ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಸಿಕ್ಕಾಬಟ್ಟೆ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ನಿಮ್ಮ ದಿನಚರಿಯಲ್ಲಿ ವಿಟಮಿನ್ ಸಿ ಹೆಚ್ಚಿರುವ ಆಹಾರಗಳನ್ನ ತಗೊಳ್ಳಿ. ಅಂತ ಅಂದರೆ ನಿಂಬೆಹಣ್ಣು, ಈ ಕಿತ್ತಳೆ ಹಣ್ಣು, ನೆಲ್ಲಿಕಾಯಿ, ಈ ಥರ ಹಣ್ಣುಗಳನ್ನು ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗುತ್ತೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನೀಲಗಿರಿ ತೈಲ, ಲ್ಯಾವೆಂಡರ್ ತೈಲ, ಈ ಪೆಪ್ಪರ್ಮೆಂಟ್ ಆಯಿಲ್ಗಳು, ಈ ಥರದವನ್ನ ನಿಮಗೆ ಮಲಗಿದಾಗ ಜಾಸ್ತಿ ಸೀನ್ ಬರ್ತಾ ಇದೆ ಅಥವಾ ಕೆಮ್ಮು ಬರ್ತಾ ಇದೆ ಅಂದರೆ ನಿಮ್ಮ ತಲೆದಿಂಬಿಗೆ ಒಂದು 4 ರಿಂದ 5 ಡ್ರಾಪ್ಸ್ನ ಹಾಕಿ ಮಲಗಿ, ಇದ್ರ ಎಷ್ಟೋ ಬೆನಿಫಿಟ್ ಸಿಗುತ್ತೆ, ರಿಲೀಫ್ ಆಗುತ್ತೆ ನಿಮಗೆ. ಸೊ ಈ ವಿಡಿಯೋ ನಿಮಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೆಕ್ಸ್ಟ್ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ನ ಮರೀದೇ ಪ್ರೆಸ್ ಮಾಡಿ. ಹಾಗಾದರೆ ನೀವು ಅಲರ್ಜಿಲಿ ದಿನ ಯಾವುದನ್ನು ಬಳಸ್ತೀರಾ ನ್ಯಾಚುರಲ್ ರೆಮಿಡಿಯಾಗಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೀದೇ ಕಮೆಂಟ್ ಮಾಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.